ನೋಡಿ ಬ್ರಷ್ ಕಟ್ಟರ್ ಅಲ್ಲಿ ಸುಮಾರು ಕಲರ್ಸ್ ಸುಮಾರು ವೆರೈಟೀಸ್ ಇದೆ. ಇವಾಗ ನಿಮ್ಗೆ ತೋರಿಸ್ತಿರೋ 4 ಪ್ರಾಡಕ್ಟ್ ಗೊತ್ತಾ, ಕೊಟ್ರೆ 4 ಸ್ಪೇರ್ ಸಿಗ್ಬೇಕು. ನಂದು ಕಸ್ಟಮರ್ ಒಂದ್ ತಗೊಂಡಾದ್ಮೇಲೆ ಇಬ್ರು ಕರ್ಕೊಂಡು ಬರೋದ್ ಕಾನ್ಸೆಪ್ಟ್. ನಂದು ಪ್ರಾಡಕ್ಟ್ ಮಾತಾಡಿದ್ರೆ ವ್ಯಾಲ್ಯೂ, ನಾವು ಎಷ್ಟಾದ್ರೂ ಮಾತಾಡ್ಲಿ, ಪ್ರಾಡಕ್ಟ್ ಮಾತಾಡಿದ್ರೆ ಅದು ಕೆಲಸನೇ ಬೇರೆ ಇರುತ್ತೆ. ನಮ್ಮ ಸ್ನೇಹಿತರು ಮಿಷಿನ್ ಬೇಕಾಗಿತ್ತು ನೋಡಿ, ನಾಗಪ್ಪ ಅಂದ್ಬಿಟ್ಟು ತಗೊಂಡ್ಬಂದ್ರೆ ನಾಗಪ್ಪ ಅಂದ್ಬಿಟ್ಟು ಸರ್ ನಾನು ನಮ್ಮ ಮಿಸ್ಸಸ್ ಇಬ್ಬರೇ ಕಟ್ ಮಾಡ್ತೀವಿ. ಎಷ್ಟು ಒಂದು 2 ಅವರ್ ಕಟ್ ಮಾಡಬೇಕಾಯ್ತು ಫುಲ್ಲು. ಒಂದು 10 ನಿಮಿಷಲ್ಲೇ ಒಂದು 30 ಕಟ್ ಮಾಡಿ ಹಾಕ್ತೀನಿ ಸರ್. ಈ ಥರ ಆಯಿಲ್ ಹಾಕ್ಕೊಡ್ರಿ, ಈ ಥರ ಹಿಂಗೆ ಕಟ್ ಮಾಡಿರಿ ಅಂತ ಕ್ಲೀನಾಗಿ ಹೇಳ್ತಾರೆ. ನಾವು ಅದೇ ಥರ ಮೇಂಟೈನ್ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ರಿಪೇರಿ ಇಲ್ಲ ಸರ್. ಇವರು ಮಿಷಿನ್ ತಂದಿದ್ದು ನೋಡಿದೆ ನಾನು ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಬೆನ್ನು ಕಟ್ಟಿ ಏನಪ್ಪ ಹಿಂಗೆ ಕೊಯ್ತಾವ್ರೆ ಅಂತ ಹೋಗಿ ನೋಡಿದೆ, ಆರಾಮಾಗಿ ಇಟ್ಕೊಂಡು ಕೊಯ್ತಾವ್ರೆ. ಸರ್ ಇವಾಗ ನಿಮ್ಗೆ ಡೆಮೋ ಮಾಡ್ತಿರೋದು, ಇವಾಗ ನಿಮ್ಮ ರೈತರು ಮಾತಾಡೋದ್ರೆ ಅವ್ರದ್ದೇ ಮಿಷಿನ್ ಇದು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್ ನಮಸ್ಕಾರ. ನಮಸ್ಕಾರ ವೀರೇಶ್ವರ, ಆರಾಮ? ಹಾಂ ಸರ್ ಆರಾಮ್ ಸರ್. ಸರ್ ನೀವು ಹೇಗಿದ್ದೀರಾ ಸರ್? ಹ್ಞೂ ಸರ್ ಆರಾಮು. ಓಕೆ ಸರ್, ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರ ಸಲುವಾಗಿ. ಓಕೆ ನನ್ನ ಹೆಸರು ಮೊಹಮ್ಮದ್ ಸುಹೇಲ್. ನಮ್ಮ ಕಂಪನಿ ಹೆಸರು ಅಗ್ರಿಶೈನ್. ಇದು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರದಲ್ಲಿ ಇದೆ. ನಮ್ಮಲ್ಲಿ ನಿಮ್ಗೆ ಕೃಷಿ ಸಂಬಂಧಪಟ್ಟದ A to Z ಐಟಮ್ ಸಿಗುತ್ತೆ. ಓಕೆ, A to Z ಐಟಮ್ ಸಿಗುತ್ತೆ. ನಮ್ದು ಯಾವ ತರ ಬ್ರಾಂಚಸ್ ಏನಿಲ್ಲ. ಇವಾಗ ಡೀಲರ್ಸ್ ಒಬ್ಬೊಬ್ರು ನಮ್ಗೆ ಇವಾಗ ಏನಾಗ್ತಿದೆ ಅಂದ್ರೆ ಸುಮಾರು ಕಡೆಯಿಂದ ಎನ್ಕ್ವೈರಿ ಬರ್ತಿದೆ, ಸರ್ ನಿಮ್ದು ಪ್ರಾಡಕ್ಟ್ ಚೆನ್ನಾಗಿದೆ, ನಮಗೂ ಅವಕಾಶ ಕೊಡಿ, ನಾವು ಸೇಲ್ ಮಾಡ್ತೀವಿ, ಡೀಲರ್ಶಿಪ್ ಕೊಡಿ ಅಂತ. ಅದಕ್ಕೆ ಇವಾಗ ಡೀಲರ್ಶಿಪ್ ಕೂಡ ಕಾನ್ಸೆಪ್ಟ್ ಮಾಡಿದ್ವಿ. ಡೀಲರ್ಶಿಪ್ಗೆ ಯಾವ ತರಾನು ₹1 ಇನ್ನು ಇದ್ ಮಾಡಂಗಿಲ್ಲ, ಡಿಪಾಸಿಟ್ ಇಲ್ಲ, ಏನಿಲ್ಲ. ಅವ್ರು ಬರ್ಲಿ, ಡಿಪಾಸಿಟ್ ಏನಿಲ್ಲ, ಪೇಮೆಂಟ್ ಕೊಡ್ಲಿ, ಮಿಷಿನ್ ತಗೊಂಡೋಗ್ಲಿ, ಸೇಲ್ ಮಾಡಿ ಆಫ್ಟರ್ ಸ್ಪೇರ್ಸ್ ಸರ್ವಿಸ್ ಏನಿದೆ ಎಷ್ಟು ನಮ್ಮ ಕಡೆಯಿಂದ ಏನ್ ಸಪೋರ್ಟ್ ಆಗುತ್ತೆ ಬ್ಯಾಕ್ ಬೋನ್ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ. ಅವ್ರ ಕಷ್ಟ ಯಾರ ಡೀಲರ್ಶಿಪ್ ತಗೊಳಕ್ ಇಷ್ಟ ಇದ್ರೆ ಬನ್ನಿ. ಇವತ್ತು ನಿಮ್ಗೆ ಮಾಹಿತಿ ಕೊಡ್ತಿರೋದು ಬ್ರಷ್ ಕಟ್ಟರ್. ನೋಡಿ ಬ್ರಷ್ ಕಟ್ಟರ್ ಅಲ್ಲಿ ಸುಮಾರು ಕಲರ್ಸ್ ಸುಮಾರು ವೆರೈಟೀಸ್ ಇದೆ. ನಾನು ನಿಮ್ಗೆ ಬ್ರಷ್ ಕಟ್ಟರ್ ಅಲ್ಲಿ ಸುಮಾರು ಕನ್ಫ್ಯೂಷನ್ ಮಾಡಲ್ಲ ರೈತರಿಗೆ, ಇದು ಬಣ್ಣ ಚಿನ್ನ ಚಿಟ್ಟೆ ಅದೆಲ್ಲ ನಾನು ಇದೇ ಮಾಡಲ್ಲ. ಇವಾಗ ನಿಮ್ಗೆ ತೋರಿಸ್ತಿರೋದು 4 ಪ್ರಾಡಕ್ಟ್ ಗೊತ್ತಾ, ಕೊಟ್ರೆ 4 ಸ್ಪೇರ್ ಸಿಗ್ಬೇಕು. 10-20 ತೋರಿಸ್ಬಿಟ್ಟು ಸ್ಪೇರ್ಸ್ ಇಲ್ಲ ಅಂದ್ರೆ ಕಷ್ಟ, ಕೆಲಸ ನಿಲ್ಬಾರ್ದು. ನಮ್ ಕಡೆಯಿಂದ ಏನಂದ್ರೆ ಒಳ್ಳೆ ಕ್ವಾಲಿಟಿ ಕೊಡ್ಬೇಕು, ರೇಂಜ್ ಕೊಡ್ಬೇಕು, ಒಳ್ಳೆ ಕ್ವಾಲಿಟಿ ಕೊಡ್ಬೇಕು, ನನ್ನೊಂಥರ ಬಾಳ್ಕೆ ಬರಬೇಕು. ನಂದು ಒಂದ್ಸತಿ ಕೊಟ್ಬಿಟ್ಟಾದ್ಮೇಲೆ ಮುಗೀತು ಅಂತ ಇರಲ್ಲ. ನಂದು ಕಸ್ಟಮರ್ ಒಂದ್ ತಗೊಂಡಾದ್ಮೇಲೆ ಇಬ್ರು ಕರ್ಕೊಂಡು ಬರೋದ್ ಕಾನ್ಸೆಪ್ಟ್ ನಂದು. ನಾನ್ ಮಾರ್ಕೆಟಿಂಗ್ ಇದ್ ಮಾಡಲ್ಲ, ನಂದು ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡ್ಬೇಕು, ಆ ತರ ಕ್ವಾಲಿಟಿ ಕೊಡ್ತೀನಿ. ಸೊ ಪ್ರಾಡಕ್ಟ್ ಮಾತಾಡಬೇಕು. ಹೌದು, ನಾವು ಮಾತಾಡಿದ್ರೆ ಪ್ರಾಡಕ್ಟ್ ಮಾತಾಡಿದ್ರೆ ವ್ಯಾಲ್ಯೂ, ನಾವು ಎಷ್ಟಾದ್ರೂ ಮಾತಾಡ್ಲಿ, ಪ್ರಾಡಕ್ಟ್ ಮಾತಾಡಿದ್ರೆ ಅದು ಕೆಲಸನೇ ಬೇರೆ ಇರುತ್ತೆ. ಇವಾಗ ನಿಮ್ಗೆ ತೋರಿಸ್ತಿರೋದು ನೋಡಿ, ಸ್ಟಾಕ್ ಅಲ್ಲಿ 2 ಮಾಡೆಲ್ ಇದೆ. ಓಕೆ, ಒಂದು ಎಕನಾಮಿಕ್ ಮಾಡೆಲ್. ಎಕನಾಮಿಕ್ ಮಾಡೆಲ್ ಅಂದ್ರೆ ಸ್ವಲ್ಪ ಲೋ ಕ್ವಾಲಿಟಿ, ಪ್ರೈಸ್ ಕಡಿಮೆ. ಓಕೆ, ಇದು ಪ್ರೈಸ್ ನೋಡಿ, ಇದೇ ಮಾರ್ಕೆಟ್ ಅಲ್ಲಿ 10,000 12,000 ಇದೆ. ಕೇವಲ ಈ ಬ್ರಷ್ ಕಟರ್ ಕೇವಲ 7,000 ರೂಪಾಯಿ ಕೊಡ್ತೀನಿ. 7,000 ರೂಪಾಯಿ, ಬರೀ 7,000 ರೂಪಾಯಿಗೆ. ಸ್ಪೆಸಿಫಿಕೇಶನ್ ಅಂದ್ರೆ 52cc ಇಂಜಿನ್, 50cc ಇಂಜಿನ್. ಆದ ನಂತರ 1 ಲೀಟರ್ ಪೆಟ್ರೋಲ್ ಇದ್ರೆ 1 ಇಂದ 1.5 ಗಂಟೆ ಮಾಡುತ್ತೆ ಆರಾಮಾಗಿ. ಒಬ್ಬರೇ ಆರಾಮಾಗಿ ಇಟ್ಕೊಂಡು ಕೆಲಸ ಮಾಡ್ಬೋದು. ಇದಕ್ಕೆ ಆದ ನಂತರ ಇದು ಎಕಾನಮಿ ಮಾಡಲು. ನಾವು ಒಬ್ರು ರೈತರು ಇರ್ತಾರೆ, ಸರ್ ಒಂದು 2-3 ಸಾವಿರ ಜಾಸ್ತಿ ಆದ್ರೂ ಪರವಾಗಿಲ್ಲ, ಹೆವಿ ಬೇಕು ಅಂತಾರೆ, ಬಾಹುಬಲಿ ಮಿಷಿನ್ ಕೇಳ್ತಾರೆ. ಆ ಥರ ಮಿಷಿನ್ ಅಂದ್ರೆ ಇದು ಬ್ರಷ್ ಕಟರ್ ಬಾಹುಬಲಿ. ಇದು ಯೆಲ್ಲೋ ಕಲರು. ಇಲ್ಲಿ ನೋಡಿ ಗೇರ್ ಬಾಕ್ಸ್ ನೋಡಿ, ಈ ಗೇರ್ ಬಾಕ್ಸ್ ನೋಡಿ, ಈ ಗೇರ್ ಬಾಕ್ಸ್ ನೋಡಿ, ಇಲ್ಲೇ ಫಸ್ಟ್ ಉದಾಹರಣೆ ಇದು. ಆದ ನಂತರ ಹ್ಯಾಂಡಲು ಆಗಲಿ, ಇದ್ರದ್ದು ಏರ್ ಫಿಲ್ಟರ್ ಆಗಲಿ, ಕಾರ್ಬೇಟರ್ ಆಗಲಿ, A to Z ಕ್ವಾಲಿಟಿ ಐಟಮು. ಈ ಥರ ನೀವು ಎಲ್ಲೂ ನೋಡಿರಲ್ಲ. ಇಲ್ಲಿ ನೋಡಿ ಇಂಜಿನು, ಈ ಕಡೆ ಇಂಜಿನ್ ನೋಡಿ, ಏರ್ ಫಿಲ್ಟರ್ ನೋಡಿ. ಇದು ಹೆವಿ ಮಿಷಿನ್ ಸರ್. ಇದು ಹೆಂಗಂದ್ರೆ ಇದು 1 ಲೀಟ್ರಿಗೆ ಇದನ್ನು 1.5 ಮೈಲೇಜ್ ಬರುತ್ತೆ. ಏನಂದರೆ ಮನುಷ್ಯರು ಸುಸ್ತಾಗ್ಬಿಡ್ಬೋದು, ಮಿಷಿನ್ ಸುಸ್ತಾಗಲ್ಲ. ಆ ಥರ ಹೆವಿ ಡ್ಯೂಟಿ ಇಂಜಿನು. ಎಲ್ಲ ಕಾರ್ಬೇಟರಿಂದ ಹಿಂಡ್ರಿ ಇಂಜಿನ್ ನಡಿ A to Z ಹೆವಿ ಪಾರ್ಟ್ಸು. ಇದು 15,000 ಮಾರ್ಕೆಟ್ ಪ್ರೈಸು. ನಿಮ್ಮ ಚಾನೆಲ್ ಮುಖಾಂತರ ಒಂದು ಬೆಸ್ಟ್ ಪ್ರೈಸ್ ಅಂತ 10,000 ರೂಪಾಯಿ ಕೊಡ್ತೀನಿ ಸರ್, ಎಲ್ಲ ಫ್ರೀ ಐಟಮ್ ಜೊತೆಗೆ. ಇವಾಗ ನಿಮ್ಗೆ ಮಾಹಿತಿ ಕೊಟ್ಟಿರೋದು 2 ಸ್ಟೋಕು. ಈ 2 ಮಿಷಿನ್ಗೆ ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕಬೇಕು. ಇವಾಗ 4 ಸ್ಟೋಕ್ ಕೇಳ್ತಾರೆ. 4 ಸ್ಟೋಕ್ ಅಂದರೆ ಏನಂತಂದ್ರೆ ಒಬ್ಬೊಬ್ರು ಏನಂತಾರೆ, ನಮ್ಮ ಆಳುಗಳು ಇದ್ದಾರೆ, ಅವರು ಇದಕ್ಕೆ ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕಬೇಕು, ಇಲ್ಲಾಂದರೆ ಇಂಜಿನ್ ಸೀಸ್ ಆಗುತ್ತೆ. ಇದಕ್ಕೆ ಏನಂದರೆ ಆಯಿಲ್ ಸಪ್ರೇಟ್, ಪೆಟ್ರೋಲ್ ಸಪ್ರೇಟ್ ಹಾಕಬೇಕು. ಅದಕ್ಕಂತ ಇದಕ್ಕೇನಂದರೆ 35cc ಹೆವಿ ಪ್ರೀಮಿಯಮ್. ಇದು 35cc 50cc. 35cc ಕಮ್ಮಿ ಕ್ವಾಲಿಟಿದು ಬೇಕಂದರೆ 9,000 ಕೊಡ್ತೀನಿ. ಹೆವಿ ಕ್ವಾಲಿಟಿದು ಬೇಕಂದರೆ 11,000 ರೂಪಾಯಿ ಕೊಡ್ತೀನಿ. 35cc. ಇದೇ ಥರ 50cc ಮಾರ್ಕೆಟಲ್ಲಿ 20,000ಗೂ ಮಾಡ್ತಿದ್ದಾರೆ. ನಾನು ಹೆವಿ ಡ್ಯೂಟಿ ಎಂಜಿನು ಕೇವಲ 13,000ಗೆ ಪ್ರೀಮಿಯಮ್ ಕೊಡ್ತೀನಿ.
ಇಲ್ಲ ನಮಗೆ ಕ್ವಾಲಿಟಿ ಕಮ್ಮಿ ಬೇಕು ಅಂದರೆ 11,000 ರೂಪಾಯಿ ಕೊಡ್ತೀನಿ. ಕ್ವಾಲಿಟಿ ಅಂದರೆ ಇಲ್ಲೇ ನೋಡಿ ಸರ್, ಗೇರ್ ಬಾಕ್ಸಿಂದ A to Z ನಾನು ಹೇಳ್ತಿಲ್ಲ, ಕಾರ್ಬೇಟರ್ಸಿಂದ ಹಿಡಿದು A to Z ಹೆವಿ ಬರುತ್ತೆ. ಆದ ನಂತರ ನಿಮಗೆ ಮಿಷಿನ್ದು ಒಂದು ಡೆಮೋನು ತೋರಿಸ್ತೀನಿ, ಹೆಂಗೆ ಕೆಲಸ ಮಾಡುತ್ತೆ ಹೆಂಗೆ ಅಂತ. ಎಲ್ಲ ಬ್ರಷ್ ಕಟರ್ಗೂ, ಬ್ಲೇಡು, ಟ್ಯಾಪ್ ಆ್ಯಂಡ್ಗೋ ಇದೆಲ್ಲ ಬರುತ್ತೆ, ಓಕೆ ಎಲ್ಲ ಬರುತ್ತೆ. ನಮ್ಮದು ಇನ್ನೊಂದು ಏನಂದರೆ 3 ವರ್ಷದಿಂದ ನಾವು ಸರ್ವಿಸ್ ಕೊಡ್ತಿದ್ದೀವಿ. ಓಕೆ 3 ವರ್ಷ ಆಯಿತು ನಮ್ಮ ಅಂಗಡಿ ಓಪನ್ ಆಗಿ, 3 ವರ್ಷದಿಂದ ನಾವು ಸರ್ವಿಸ್ ಕೊಡ್ತೀವಿ, ಐಟಮ್ ಸಪ್ಲೈ. ಅದಕ್ಕೆ ಈ ವರ್ಷ ಏನಂದ್ರೆ 3ನೇ ವರ್ಷ ಆನಿವರ್ಸರಿ ಸೆಲೆಬ್ರೇಷನ್ ಅಲ್ಲಿ ರೇನ್ ಕೋಟ್ ಕೊಡ್ತೀನಿ. ಆದ ನಂತರ ಟ್ರಿಮ್ಮರ್ ಲೈನ್ ಕೊಡ್ತೀನಿ. ಅದು ಮಾರ್ಕೆಟ್ ಯಾವ್ದಾದ್ರು ಅವ್ರು ಬ್ರಷ್ ಕಟರ್ ತಗೊಳ್ಳಿ, ಈ ಟ್ರಿಮ್ಮರ್ ಲೈನ್ ಎಲ್ಲೂ ಸಿಗಲ್ಲ ಅಂದ್ರೆ 600 ರೂಪಾಯಿ 500 ರೂಪಾಯಿ ತಗೊಳ್ತಾರೆ. ಇದು ನಮ್ಮ ಯಾವ್ದಾದ್ರು ಬ್ರಷ್ ಕಟರ್ ತಗೊಳ್ಳಿ. ಏನ್ ಸರ್ ಅದು? ಟ್ರಿಮ್ಮರ್ ಲೈನ್, ಓಕೆ, ಕಳೆ ತೆಗಿಯಕ್ಕೆ ದಾರ ಕೇಳ್ತಾರೆ. 600 ರೂಪಾಯಿ ಇದು ಫ್ರೀಗೆ ಕೊಡ್ತೀನಿ ನೋಡಿ. ಒಂದು ಟ್ರಿಮ್ಮರ್ ಲೈನ್ ಫ್ರೀ ಕೊಡ್ತೀನಿ. ಆದ ನಂತರ ರೇನ್ ಕೋಟ್, ಪ್ಯಾಂಟು, ಶರ್ಟ್ ಒಂದು ಅಪ್ರಾಕ್ಸಿಮೇಟ್ 1,000 ರೂಪಾಯಿ ಐಟಮ್. 1,000 ರೂಪಾಯಿ ಐಟಮ್ 3 ವರ್ಷ ಆನಿವರ್ಸರಿ ಸೆಲೆಬ್ರೇಷನ್ ನಾನು ಸೆಲೆಬ್ರೇಟ್ ಮಾಡ್ತೀನಿ, ರೈತರು ಸೆಲೆಬ್ರೇಟ್ ಮಾಡ್ರಿ. ಇದು ಫ್ರೀ ಕೊಡ್ತೀನಿ. ಓಕೆ ಸರ್, ಯಾವಾಗಿದೆ ಸರ್ ಆನಿವರ್ಸರಿ? ಯಾವಾಗಿದೆ ಸರ್? ಬರೋ ತಿಂಗಳು ಇದೆ ಸರ್, ಬರೋ ತಿಂಗಳ ಇದೆ, ಆಗಸ್ಟ್ ಅಲ್ಲಿ ಇದೆ. ಅದಕ್ಕೆ ನಾವು 3 ವರ್ಷದಿಂದ ಕೊಡ್ತಿದ್ದೇವೆ. ನಮಗೂ ಒಂದು 3 ವರ್ಷದಿಂದ ಮಾಡ್ತೀವಿ ಅಂತ ಒಂದು ಖುಷಿ. ಮತ್ತೆ ನಮ್ಮ ರೈತರು ಎಷ್ಟು ನಮ್ಗೆ ಪ್ರೀತಿಯಿಂದ ನಮ್ಗೆ ಎಷ್ಟು ಇದು ಮಾಡಿದಾರೆ ಅಂತ, ಅದಕ್ಕೆ ಒಂದು ಪ್ರೀತಿಯಿಂದ ನಾವು ಒಂದು ಗಿಫ್ಟ್ ಅನ್ನು ರೈತರಿಗೆ ಕೊಡ್ತಿದೀವಿ. ನನ್ನ ಪ್ರಾಡಕ್ಟ್ ನಾನು ಹೇಳಕ್ ಬದ್ಲಿ, ನನ್ನ ಕ್ವಾಲಿಟಿ, ನಂದು ಪ್ರಾಡಕ್ಟ್ ಗುಣಮಟ್ಟ ಹೆಂಗಿದೆ ಅಂತ ಕಂಪನಿ ಬಗ್ಗೆ ಹೇಳೋ ಬದ್ಲಿ ನಮ್ಮ ರೈತರ ಬೈಯಿಂದಾನೇ ನೀವು ಕೇಳ್ಕೊಳ್ಳಿ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಬತ್ಯಪ್ಪ ಅಂದ್ಬಿಟ್ಟು. ಎಲ್ಲಿಂದ ಬಂದಿರೋದು ಸರ್? ನಾವು ಹತ್ತಿವಟ್ಟಿಂದ ಜಗನಹಳ್ಳಿ ಹೋಬಳಿ, ಹೊಸಕೋಟೆ ತಾಲೂಕು. ಸರ್ ನಮ್ಗೆ ಮಿಷಿನ್ ಬೇಕು ಅಂತಂದ್ರು 4 ಅಂಗಡಿ ಕೇಳಿದ್ವಿ. 4 ಅಂಗಡಿನೂ ಒಂದೊಂದು ರೇಟ್ ಹೇಳಿದ್ರು. ಒಬ್ರು 16, 17 ಸಾವಿರ ಹೇಳಿದ್ರು. ನಮ್ಮ ಸ್ನೇಹಿತರು ಒಬ್ರು ಮಿಷಿನ್ ಬೇಕಾಗಿತ್ತು ನೋಡಿ, ನಾಗಪ್ಪ ಅಂದ್ಬಿಟ್ಟು ಇವ್ರು ಕರ್ಕೊಂಬಂದ್ವಿ. ನಾಗಪ್ಪ ಅಂದ್ಬಿಟ್ಟು ನೋಡಿ, ಇವತ್ತು ವಾಪಸ್ ನಮ್ಮ ಸಾರು 11,000 ರೂಪಾಯಿಗೆ ವ್ಯಾಪಾರ ಮಾಡಿದ್ವಿ. ಅವರು ಒಂದು 5 ರೂಪಾಯಿ ಹೆಚ್ಚು ಕಡಿಮೆ ಮಾಡಿಕೊಟ್ರು. ಸರ್ ನಾನು ನಮ್ಮ ಮಿಸ್ಸಸ್ ಇಬ್ಬರೇ ಕಟ್ ಮಾಡ್ತೀವಿ. ಎಷ್ಟು ಒಂದು 2 ಅವರ್ ಕಟ್ ಮಾಡಬೇಕಾಯ್ತು ಹುಲ್ಲು. ಒಂದು 10 ನಿಮಿಷಲ್ಲಿ ಒಂದು 30 ಕಟ್ ಮಾಡಾಕ್ತೀನಿ ಸರ್. ಒಳ್ಳೆ ಮಿಷಿನ್ ಸರ್, ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ. ನಾನು ತಗೊಂಡು 4 ವರ್ಷ ಆಯಿತು. ಒಳ್ಳೆ ಮಿಷಿನ್ ಸರ್, ಏನು ರಿಪೇರಿ ಬರೋಲ್ಲ. ಒಂದು 200 ಗ್ರಾಮ್ ಆಯಿಲ್ ಹಾಕೊಂಡ್ರೆ ಸಾಕು, ಅಷ್ಟೇ ಸಾಕು ಸರ್. ಅಂದರೆ ನೀವು ತಗೊಂಡು ಹೋದ್ಮೇಲೆ ಇವರು ಯಾವ ಥರ ಸಪೋರ್ಟ್ ಕೊಡ್ತಾರೆ, ಇವರು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ? ಸರ್ ಕ್ವಶನ್ಸ್ ಕೇಳಿದ್ರೆ, ಏನಾದ್ರು ಡೌಟ್ಸ್ ಕೇಳಿದ್ರೆ ಅವ್ರು ನಿಮಗೆಲ್ಲ ಹೇಳ್ಕೊಡ್ತಾರಾ? ಹೌದು ಸರ್, ಆಯಿಲ್ ಹಾಕಿ ಈ ಥರ ಆಯಿಲ್ ಹಾಕ್ಕೊಡ್ರಿ, ಈ ಥರ ಹಿಂಗೆ ಕಟ್ ಮಾಡಿರಿ ಅಂತ ಕ್ಲೀನಾಗಿ ಹೇಳ್ತಾರೆ. ನಾವು ಅದೇ ಥರ ಮೇಂಟೈನ್ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ರಿಪೇರಿ ಇಲ್ಲ ಸರ್. ಸರ್ ಅವ್ರದ್ದೇನು ಸರ್? ನಿಮ್ದೇನಿದೆ ಸರ್? ಸರ್ ನಮ್ಮ ಹೆಸರು ನಾಗಪ್ಪ ಅಂತ ಹತ್ತಿವಟ. ಇವರು ನಮ್ಮ ಬತ್ಯಪ್ಪ ಅಂತ ನಮ್ಮ ತಮ್ಮನವ್ರೆ. ಇವರು ಮಿಷಿನ್ ತಂದಿದ್ದು ನೋಡಿದೆ ನಾನು ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಬೆನ್ನು ಕಟ್ಟಿಗೆ ಏನಪ್ಪ ಹಿಂಗೆ ಕೊಯ್ತಾವನೆ ಅಂದ್ಬಿಟ್ಟು ಹೊಲ್ದಾಗ ಹೋಗಿ ನೋಡಿದೆ, ಆರಾಮಾಗಿ ಇಟ್ಕೊಂಡು ಕೊಯ್ತಾವ್ರೆ. ಇಲ್ಲಿ ನಾನು ಯಾಕೆ ತಗೊಂಬರ್ಕೊಡ್ದು ಅಂದ್ಬಿಟ್ಟು ಒಂದ್ಸಲಿ 2 ಸಲ ಪ್ರಯತ್ನ ಮಾಡಿದೆ. ಆವಾಗ ಇವರೇ ಎತ್ಕೊಂಡು ಬರ್ರಿ ನಾವು ತಗೊಂಬಂದ್ರೆ ಜಾಗದಾಗ ತೋರಿಸ್ತೀರಿ ಅಂದರು. ಬಂದೆ ನೋಡಿದೆ, ತಗೊಡ್ತಾವ್ರೆ. ಚೆನ್ನಾಗಿದೆ ನೋಡೋಕೆ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಚೆನ್ನಾಗಿದೆ. ಅವ್ರು ತಗೊಂಡು ಹೋಗ್ತಾ ಇದ್ದೀರಿ. ನಮ್ಮ ತಮ್ಮ ಅವರೇ ಕೊಡ್ಸವ್ರೆ. ಇದು 2 ಸ್ಟೋಕ್, ಇದು ಟ್ರಾಲಿ ಟೈಪು. ಸುಮಾರು ಜನ ವಯಸ್ಸಾಗಿರ್ತಾರೆ, ಅವ್ರಿಗೆ ತಳ್ಕೊಂಡು ಹೋಗೋದು ಈ ಥರ ಒಂದು ಬೇಕು ಅಂತ ಸುಮಾರು ಡಿಮಾಂಡ್ ಇತ್ತು. ವೀಲ್ದು ಆದರೂ ಕ್ವಾಲಿಟಿ ನೋಡಿ, ವೀಲ್ ಆಗಲಿ ಎಲ್ಲ A to Z ಒಂದು ಕೈಯಲ್ಲೇ ತಳ್ಕೊಂಡು ಹೋಗ್ಬೋದು, ಒಂದು ಕೈಯಲ್ಲಿ ತಳ್ಕೊಂಡು ಬರ್ಬೋದು. ಒಂಥರ ಮಕ್ಕಳ ಆಟ ಸಾಮಾನು ಇರುತ್ತಲ್ಲ, ಆ ಥರ ಇದೆ. ಇದಲ್ಲೂ ಅಷ್ಟೇ ಸರ್, ಕ್ವಾಲಿಟಿ 2 ಸ್ಟೋಕ್ ಇದೆ, 4 ಸ್ಟೋಕ್ ಇದೆ. 15,000 ರೂಪಾಯಿ ಮಾರ್ಕೆಟ್ ರೇಟು. ಕೇವಲ 12,000 ರೂಪಾಯಿ ಕೊಡ್ತೀನಿ. ಆ್ಯನಿವರ್ಸರಿ ಇರೋದ್ರಿಂದ ಆಫರು 12,000 ರೂಪಾಯಿಗೆ 2 ಸ್ಟೋಕ್ ತೊಗೊಳ್ಳಿ, 4 ಸ್ಟೋಕ್ ತೊಗೊಳ್ಳಿ. ಇದೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಇವಾಗ ಇಷ್ಟೆಲ್ಲದಲ್ಲಿ ಯಾರಾದರೂ ಮಿಷಿನ್ ಬೇಕು, ಇವಾಗ ಇನ್ನೊಂದು ಏನು ಗೊತ್ತಾ, ನಮ್ಮ ಕ್ವಾಲಿಟಿ ನಮ್ದು ಇದೆಲ್ಲ ನೋಡಿ ಬರೀ ನಮ್ಮ ಕರ್ನಾಟಕ ಕೊಡ್ತಿಲ್ಲ, ಇವಾಗ ಆಲ್ ಇಂಡಿಯಾ ಕೊಡ್ತಿದ್ದೀನಿ. ಇನ್ನು ಗುಜರಾತ್ ಹೋಗಿದೆ, ಮಹಾರಾಷ್ಟ್ರ ಹೋಗಿದೆ, ಆಸಾಮ್ ಹೋಗಿದೆ, ಬಿಹಾರ್ ಹೋಗಿದೆ, ಸುಮಾರು ಹೋಗಿದೆ, ಅಲ್ಲೆಲ್ಲ ಹೋಗಿದೆ. ಜಸ್ಟ್ ಏನಿಲ್ಲ, 2,000 ಅಡ್ವಾನ್ಸ್ ಮಾಡಿಬಿಟ್ಟು ಅವ್ರದ್ದು ಅಡ್ರೆಸ್ ಪ್ರೂಫು, ಆಧಾರ್ ಕಾರ್ಡ್ ಬೇಕಂತ ಏನಿಲ್ಲ, ಅದರಲ್ಲಿ ಹೆಸರು ಮತ್ತು ಏನು ವಿಳಾಸ ಇರುತ್ತೆ, ವೋಟರ್ ಐ ಡಿ ಏನಾದರೂ ಒಂದು ಅಡ್ರೆಸ್ ಪ್ರೂಫ್ ಕಳಿಸಿದ್ರೆ ನಾವು ಇಲ್ಲಿಂದ VRL ಮುಖಾಂತರ ಬುಕ್ ಮಾಡ್ತೀವಿ. ಅಲ್ಲಿ ಮಿಷಿನ್ ಬರುತ್ತೆ. ಬಂದಾದಮೇಲೆ ಬ್ಯಾಲೆನ್ಸ್ ಅಮೌಂಟ್ ಇರುತ್ತಲ್ಲ, ಬಂದಾದಮೇಲೆ ಬ್ಯಾಲೆನ್ಸ್ ಅಮೌಂಟ್ ಉಳಿದಿದ್ದು ಪೇಮೆಂಟ್ ತಿರ್ಗಾ ನಮಗೆ ಆನ್ಲೈನ್ ಮುಖಾಂತರ ಫೋನ್ಪೇ, ಗೂಗಲ್ ಪೇ, ಸ್ಕ್ಯಾನರಿ ಮಾಡಿರಾದ್ಮೇಲೆ ಮಿಷಿನನ್ನು ಪಡೆಯಬಹುದು. ಸರ್ ಇವಾಗ ನಿಮಗೆ ಡೆಮೋ ಮಾಡ್ತಿರೋದು, ಇವಾಗ ನಿಮ್ಮ ರೈತರು ಮಾತಾಡೋಲ್ಲ, ಅವ್ರದ್ದೇ ಮಿಷಿನ್ ಇದು ತೋರಿಸ್ತಿರೋದು 50cc. ಇದಕ್ಕೆ ಏನು ಗೊತ್ತಾ, 100 ml ಆಯಿಲ್ ಸಪ್ರೇಟ್, ಪೆಟ್ರೋಲ್ ಸಪ್ರೇಟು ಹಾಕೊಂಡು 1 ಲೀಟರ್ ಪೆಟ್ರೋಲ್ಗೆ ಸುಮಾರು
1.25 ಗಂಟೆಯಿಂದ 1.25 2 ಗಂಟೆವರೆಗೂ ಮೈಲೇಜ್ ಬರುತ್ತೆ. 4 ಸ್ಟೋಕ್ ಅಲ್ವಾ, ಸೈಲೆಂಟ್ ಆಗಲಿ ವೈಬ್ರೇಷನ್ ಆಗಲಿ ನೀವೇ ನೋಡ್ತೀರಾ, ನಿಮಗೆ ಅನ್ಸೋದೇ ಇಲ್ಲ ಇದು ವೈಬ್ರೇಷನ್ ಆಗ್ತಿದೆ, ಇದು ಸೌಂಡ್ ಇದೆ ಅಂತ. ಯಾಕಂದ್ರೆ BS ಅಂದ್ರೆ 4 ಸ್ಟೋಕ್ ಅಲ್ವಾ, ಅಂದ್ರೆ ನಿಮಗೆ ಸೌಂಡ್ ಲೆಸ್ ಬರುತ್ತೆ, ಕೆಲಸ ಚೆನ್ನಾಗಿರುತ್ತೆ, ಮೈಲೇಜು ಜಾಸ್ತಿ ಬರುತ್ತೆ, ವೈಬ್ರೇಷನ್ ಅನ್ಸಲ್ಲ. ಜಸ್ಟ್ ನೋಡಿ ಒಂದು ಗ್ಲಾಸ್ ಬರುತ್ತೆ, ಗ್ಲಾಸ್ ಹಾಕೊಳ್ಳಿ ಸೇಫ್ಟಿಗೆ. ಇಲ್ಲಿ ಪಂಪ್ ಮಾಡಬೇಕು, ಆದ ನಂತರ ಆನ್ ಬಟನ್ ಮಾಡಿ ಜಸ್ಟ್ ಚೌಕ್ ಮೇಲೆ ಇಟ್ಕೊಳ್ಳಿ. ಆಗ ಇಟ್ಕೊಂಡ ನಂತರ ಜಸ್ಟ್ ಒಂದು ಕಿಕ್ ಸ್ಟಾರ್ಟು, ಸ್ಟೋಕ್ ತಗೊಂಡು ಅಷ್ಟೇ ಸ್ಟಾರ್ಟ್ ಆಯಿತು. ಸೌಂಡು ಕೇಳಿಸ್ತಿಲ್ಲ ನೋಡಿ ನಿಮಗೆ. ಇಲ್ಲಿ ನೋಡಿ ಪರ್ಫಾರ್ಮೆನ್ಸ್ ನೋಡಿ ಸರ್.